ಮತ್ತೆ ಕೃಷ್ಣನ್ ಮಧ್ಯೆ ಏನೂ ಆಗಿಲ್ಲ ಅನ್ನೋ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರ ನೆಮ್ಮದಿ ಹಾಳಾಗತ್ತೆ. ವಂಶಿಗೇನಾಯ್ತು? ಮತ್ತೆ ನೆನ್ನೆ ಕೂಡ ಕೃಷ್ಣ ಏನಾದ್ರೂ ಛೆ ಎಲ್ಲ ಒಳ್ಳೇದೇ ಆಗ್ತಿರುವಾಗ ನಾನ್ ಯಾಕೆ ಕೆಟ್ಟದ್ ಯೋಚನೆ ಮಾಡ್ಲಿ? ಆ ಥರ ಏನೂ ಆಗಿರಲ್ಲ, ಇಬ್ರು ಸರಿ ಹೋಗಿರ್ತಾರೆ. ವಿಶಾಲು, ಏನಾಯ್ತು? ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ನನಗ್ ಗೊತ್ತು ನೀನ್ ಯಾಕೆ ಅಳ್ತಿದ್ಯಾ ಅಂತ. ಕೋದಂಡನ ನೆನಪು ಮಾಡ್ಕೊಂಡು ಅಳ್ತಿದ್ಯಾ ತಾನೇ? ಹೌದು, ನಾವೆಲ್ಲ ಇಲ್ಲಿ ಸಂತೋಷವಾಗಿರ್ಬೇಕಾದ್ರೆ ಅವನೊಬ್ಬ ನಮ್ಮ ಜೊತೆಲಿ ಇಲ್ಲ ಅಂದ್ರೆ ಅವಳು ಬರ್ದೇ ಇರುತ್ತೆ. ಹೇಳು, ಅಲ್ಲಿ ಅವನೊಬ್ನೇ ಎಷ್ಟು ನೋವು ತಿಂತ ಇದ್ದಾನೋ ಏನೋ. ವಿಶಾಲು, ಜಾಸ್ತಿ ಯೋಚನೆ ಮಾಡದೆ ಸುಮ್ಮನೆ ಕೂತ್ಕೋ, ಎಲ್ಲ ಸರಿ ಹೋಗುತ್ತೆ. ನಮಗೋಸ್ಕರ ಅವನೇನಲ್ಲಿ ನೋವು ತಿಂತ ಇಲ್ಲ. ಕೋದಂಡನ ಯಾವತ್ತೋ ಕಳ್ಕೊಂಡ್ಬಿಟ್ವಿ ನಾವು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ರೀ. ನನ್ನ ಮಗ ನನ್ನಿಂದ ಎಲ್ಲಿ ದೂರ ಹೋಗ್ಬಿಡ್ತಾನೋ ಅಂತ ಆತಂಕ ಆಗ್ತಾ ಇದೆ. ಹಾಗೇನೂ ಆಗಲ್ಲಮ್ಮ. ಈಗ ನಮ್ ಕೃಷ್ಣ ಸರಿ ಹೋಗಿಲ್ವಾ? ಹಾಗೆ ಕೋದಂಡನು ಸರಿ ಹೋಗ್ತಾನೆ ಬಿಡು. ನೀನ್ ಸಮಾಧಾನ ಮಾಡ್ಕೋ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನಾವೆಲ್ಲ ಸರಿ ಕೋದಂಡನಿಗೆ ಬುದ್ಧಿ ಹೇಳ್ತೀವಿ, ಸರಿ ಹೋಗ್ತಾನೆ. ಅತ್ತೆ, ಇನ್ನು ಸ್ವಲ್ಪ ದಿನ ಅಷ್ಟೇ. ಭಾವನ ಹತ್ರ ಮಾತಾಡಿ ನಾನೇ ಎಲ್ಲ ಸರಿ ಮಾಡ್ತೀನಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ಹೌದಮ್ಮ, ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಅವಳು ಕೃಷ್ಣ ಸರಿ ಹೋಗಿತ್ತಾರ ಕೋದಂಡನೂ ಅವಳು ಸರಿ ಮಾಡ್ಬಿಡ್ತಾಳೆ. ಇವರೆಲ್ಲರೂ ಕೃಷ್ಣ ಮತ್ತೆ ನಾನು ಸರಿ ಹೋಗಿದ್ದೀವಿ ಅನ್ಕೊಂಡಿದ್ದಾರೆ. ಆದ್ರೆ ನಮ್ಮ ಮಧ್ಯೆ ಇರೋ ಕಂದಕನ ಇವ್ರಿಗೆ ಹೇಳಿದ್ರೆ ಏನಾಗ್ಬೇಡ. ಇವರು ಇದನ್ನೆಲ್ಲ ಹೇಗ್ ನಿಭಾಯಿಸೋದು ದೇವ್ರೆ? ಅಬ್ಬಾ, ಮದುವೆ ಕೆಲಸ ಮುಗೀತು. ಇನ್ನೇನೇ ಇದ್ರು ಕೋದಂಡಣ್ಣ ಕೃಷ್ಣ ಅಯೋಧ್ಯೆ ಹೋಟ್ಲಿಗೆ ಬಂದು ಸೆಕೆಂಡ್ ಇನ್ನಿಂಗ್ ಶುರು ಮಾಡ್ಬೇಕಾಗಿರೋದೆ ಒಂದ್ ಬಾಕಿ. ಅದು ಸರಿ, ಕೃಷ್ಣಣ್ಣ ಇನ್ನೂ ಬಂದಿಲ್ಲ. ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ದ. ನೀನ್ ನೋಡ್ತಾ ಇದ್ದಿದ್ ಕೃಷ್ಣನೇ ಬೇರೆ ಕಣ. ಹುಡುಗಿರ್ ನೋಡಿದ್ರೆ 3 ಮಾರ್ ದೂರ ಹೋಗ್ತಾ ಇದ್ದಿದ್ ಕೃಷ್ಣ ಇವಾಗ ಹಂಗಲ್ಲಪ್ಪ. ಮದುವೆ ಆಗಿ ಸಂಸಾರಸ್ಥ ಆಗಿರೋ ಕೃಷ್ಣ ರಾತ್ರಿ ಮಲ್ಗೋದು ಲೇಟು, ಬೆಳಗ್ಗೆ ಎದ್ದೇಳೋದು ಲೇಟು, ಅದಕ್ಕೆ ಹೋಟ್ಲು ಬರೋದು ಲೇಟು. ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಮದುವೆ ಆಗಿದ್ದಿದ್ರೆ ಗೊತ್ತಾಗಿರೋದು. ಅಂದ್ರೆ ಮದುವೆ ಆದ್ರೆ ಹಿಂಗೆಲ್ಲ ಆಗುತ್ತಾ? ಹೂ ಕಣ, ಮದುವೆ ಆದ್ರೆ ಹಿಂಗೆಲ್ಲ ಆಗುತ್ತೆ. ಹೌದಾ? ಹಂಗಾರೆ ನಾನೊಂದು ಮದುವೆ ಆಗ್ತೀನಪ್ಪ. ನೀನೇನು ತಲೆ ಕೆಡ್ಸ್ಕೊಂಬೇಡ ಮಗ. ಉಗಾಂಡಾದಲ್ಲಿ ನಿನ್ನ ಹೈಟ್ಗೆ ಒಂದ್ ಫಿಗರ್ ಐತಂತೆ, ಅವಳನ್ನ ಕರ್ಕೊಂಬಂದ್ ನಿನ್ ಕಟ್ತೀನಿ. ಬ್ಯಾಂಕ್ ಹಾಕಲ್ಲಿ ಕಿತ್ತೋದ್ ನನ್ ಮಗನೇ. ಲೋ ನನ್ ಮಕ್ಳ, ಬರೀ ನಿಮ್ದು ನಿಂತ್ಕೊಂಡು ಹರಟೆ ಹೊಡಿಯೋದೇ ಆಯ್ತು. ಚೂರ್ ಕ್ಯಾಮೇನಾದ್ರೂ ನೋಡ್ರಿ, ತಿಂದಿದ್ ಅರ್ಗುತ್ತೆ. ಏನು ಅಂದ? ಕಿವಿಗೇನು ಹತ್ತಿ ಮಡ್ಕೊಂಡಿದ್ಯಾ? ಕ್ಯಾಮೆ ನೋಡಿ ಹೋಗ್ರಿ ಅಂದೆ. ಅಯ್ಯೋ ಬಡ್ಡೆತ್ತದೆ. ಏಯ್ ಬಾರ ಈ ಕಡೆ. ನನ್ ಮಗನೇ ಕ್ಯಾಮೆ ನೋಡು ಅಂತ್ಯಾ? ಕೋದಂಡಣ್ಣ ಕೃಷ್ಣ ಇಲ್ಲ ಅಂದ್ರೆ ಈ ಹೋಟ್ಲಿಗೆ ಓನರ್ ಯಾರ? ನೀನೇ. ಮೊದ್ಲು ನನ್ ಮಗನ್ಗೆ ಹೋಗ್ಬಿಟ್ಟು ಟವಲಲ್ಲಿ 4 ಕೇಟ್ ಹಾಕ್ಬಿಟ್ಟು ಬರೋ. ಏಯ್ ಇರೋ ಎಲ್ಲೋಗ್ತಿದ್ಯಾ? ಅದೇ ಹೊಡಿಯಕ್ಕೆ. ಅಪ್ಪ, ಕೋದಂಡಣ್ಣ ಬರೋ ಟೈಮ್ ಆಯ್ತು, ಮೊದ್ಲು ಚೇರ್ ಹಾಕೋ. ಸರಿ ಸರಿ ಸರಿ. ನಂಬಿಡ್ತಾನಲ್ಲಪ್ಪ ಇವನು. ಹುಷಾರಾಗಿರ್ಬೇಕಪ್ಪ. ಹಾಯ್ ವಂಶಿ. ಓ ನಯನಾ, ನೀನಾ? ಬಾ ಒಳಗೆ. ಇಷ್ಟು ಬೆಳಗ್ಗೆ ನನ್ನನ್ ಬಿಟ್ರೆ ಇನ್ಯಾರೇ ಬರ್ತಾರೆ?
ಬಾ. ನಯನಾ ಬಾಬಾ ಸರಿಯಾದ ಟೈಮ್ಗೆ ಬಂದಿದ್ಯಾ. ಹೌದೌದು. ಮನೆಯೆಲ್ಲ ಘಮ ಘಮ ಅಂತಿದೆ. ಒಳ್ಳೆ ಬಾಡಿಟ ಅನ್ಸುತ್ತೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೆ ಇವತ್ತು. ಹೌದು, ಒಳ್ಳೆ ಊಟ ರೆಡಿ ಆಗ್ತಿದೆ. ಊಟ ಮಾಡ್ಕೊಂಡು ಹೊರಡುವಂತೆ. ವಂಶಿ ಅವಳಿಗೊಂದು ಗ್ಲಾಸ್ ಜ್ಯೂಸ್ ಕೊಡು ಬಾ.